ಎಲ್ಲರಿಗೂ ನಮಸ್ಕಾರ. ಸಿನಿಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆಯೋದನ್ನು ಮಾತ್ರ ಮರಿಬೇಡಿ. ಗಣೇಶ್ ಅವರು ಕನ್ನಡ ಸಿನಿಮಾ ರಂಗದ ಒಬ್ಬ ಗೋಲ್ಡನ್ ಸ್ಟಾರ್ ಅಂತ ಕಂಡುಕೊಂಡಿದ್ದಾರೆ. ಅವರ ಯಾವೆಲ್ಲ ಸಿನಿಮಾಗಳು 100 ಡೇಸನ್ನು ತಲುಪಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ಚೆಲ್ಲಾಟ, ಎರಡನೇ ಸಿನಿಮಾ ಮುಂಗಾರು ಮಳೆ. ಈ ಮುಂಗಾರು ಮಳೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಚರಿತ್ರೆಯನ್ನು ಸೃಷ್ಟಿ ಮಾಡಿತು. ಒಬ್ಬ ನಿರ್ದೇಶಕ, ಸಂಗೀತ ನಿರ್ದೇಶಕ, ಹಾಗೆ ಛಾಯಾಗ್ರಾಹಕ ಎಲ್ಲ ಹಂತದಲ್ಲೂ ಕೂಡ ಈ ಸಿನಿಮಾ ಒಂದು ಕನ್ನಡ ಸಿನಿಮಾ ರಂಗಕ್ಕೆ ಕೊಡುಗೆಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಗಣೇಶ್ ಅವರಿಗೆ ಒಂದು ದೊಡ್ಡ ಬ್ರೇಕ್ ಸಿಕ್ತು. ಇದು ಇಂಡಸ್ಟ್ರಿಯ ಎವರ್ ಗ್ರೀನ್ ಸೂಪರ್ ಹಿಟ್ ಆಯಿತು. ಸೊ ನೆಕ್ಸ್ಟ್ ಅವರು ತೆಗೆದುಕೊಂಡಂತಹ ಪ್ರಾಜೆಕ್ಟು ಹುಡುಗಾಟ. ಇದರಲ್ಲೂ ಕೂಡ ಸಿನಿಮಾ ತುಂಬ ಅದ್ಭುತವಾಗಿ ಬಂತು. ಸಾಂಗ್ಗಳು ಸೂಪರ್ ಹಿಟ್ಟಾಗಿ ಇದು ಕೂಡ 100 ಡೇಸನ್ನು ಕಾಣ್ತು. ಮತ್ತು ಗಣೇಶ್ ಅವರು ಸ್ವಲ್ಪ ಟೈಮ್ ತೊಗೊಂಡು ಒಂದು ಡಬ್ಬಿಂಗ್ ಸಿನಿಮಾವನ್ನು ಅದಕ್ಕೆ ಒಂದಷ್ಟು ಟೈಮ್ನ ತೊಗೊಂಡ್ರು. ಆ ನಡುವೆ ಗಣೇಶ್ ಅವರಿಗೆ ಒಂದು ಸೂಪರ್ ಹಿಟ್ಟನ್ನು ಕೊಟ್ಟಿದ್ದು ಚೆಲುವಿನ ಚಿತ್ತಾರ ಸಿನಿಮಾ. ಆಗಿನ ಪಡ್ಡೆ ಐಕಳು ಅಂದರೆ ಸ್ಕೂಲ್ಗೆ ಹೋಗುವಂತಹ ಹುಡುಗ ಹುಡುಗಿಯರ ಮನಸ್ಸನ್ನು ಗೆದ್ದದ್ದು. ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅದು ಚೆಲುವಿನ ಚಿತ್ತಾರ. ತದನಂತರ 100 ಡೇಸ್ ಕಂಡಿದ್ದು ಕೃಷ್ಣ. ಸೊ ನೀವು ಇದರಲ್ಲಿ RJ ಆಗಿ ಗಣೇಶ್ ಅವರನ್ನ ನೋಡ್ಬೋದು. ಈ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಯಿತು. ಆಮೇಲೆ ಅನಂತನಾಗ್ ಅವರು ಮುಖ್ಯ ಭೂಮಿಕೆಯಲ್ಲಿ ಒಂದು ಅದ್ಭುತ ನಟನೆಯನ್ನು ಮಾಡಿರುವಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರು, ಅದು ಅರಮನೆ ಕೂಡ 100 ಡೇಸ್ ಸಿನಿಮಾ ಆಯಿತು. ಸೊ ಇದು ಗಣೇಶ್ ಅವರ ಸಿನಿಮಾ ರಂಗದಲ್ಲಿ ಇನ್ನೊಂದು ಮೈಲಿಗಲ್ಲು. ರಾಜೇಶ್ ಕೃಷ್ಣ ಅವರು ಮೊಟ್ಟ ಮೊದಲ ಬಾರಿಗೆ ಒಂದು ಲೀಡ್ ರೋಲಲ್ಲಿ ನಟಿಸಿದಂತಹ ಸಿನಿಮಾ ಗಾಳಿಪಟ. ಸೊ ಗಾಳಿಪಟ ನೀವೆಲ್ಲ ನೋಡಿರ್ತೀರಾ. ಇದು ಸಿಕ್ಕಾಪಟ್ಟೆ ಇತಿಹಾಸನೇ ಕ್ರಿಯೇಟ್ ಮಾಡಿತು. ಮಳೆಯಲ್ಲಿ ಜೊತೆಯಲ್ಲಿ ಇದು ಕೂಡ 100 ಡೇಸ್ ಸಿನಿಮಾ. ಇದಾದ ನಂತರ ಗಣೇಶ್ ಅವರಿಗೆ ಒಂದು ಸ್ವಲ್ಪ ಬ್ರೇಕ್ ಬೇಕಾಗಿತ್ತು. ಕೆಲವೊಂದಷ್ಟು ಹೊಡೆತಗಳು ಬೀಳ್ತು ಇಂಡಸ್ಟ್ರಿಲಿ. ಆಮೇಲೆ ಅಮೂಲ್ಯ ಅವ್ರ ಜೊತೆ ಮತ್ತೆ ನಟಿಸಿದಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಶ್ರಾವಣಿ ಸುಬ್ರಹ್ಮಣ್ಯ. ಸೊ ಈ ಸಿನಿಮಾ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ 100 ಡೇಸ್ನ ಅಂದರೆ ಮತ್ತೆ ಈ ಜೋಡಿ ತೆರೆ ಮೇಲೆ ಬಂದು ಅದ್ಭುತವಾಗಿ ನಟನೆ ಮಾಡಿ ಈ ಒಂದು ಸಿನಿಮಾ ಕೂಡ ಗೆಲ್ತು. ನೆಕ್ಸ್ಟು ಜೂಮ್. ಗಣೇಶ್ ಮತ್ತು ರಾಧಿಕಾ ಅವರ ನಟನೆಯ ಜೂಮ್ ಸಿನಿಮಾ ಕೂಡ 100 ಡೇಸನ್ನು ತಲುಪಿತು. ಆಮೇಲೆ ನಮ್ಮ ಕರ್ನಾಟಕ ಕ್ರಶ್, ನ್ಯಾಷನಲ್ ಕ್ರಶ್ ಆದಂತಹ ರಶ್ಮಿಕಾ ಮಂದಣ್ಣ ಅವರ ಜೊತೆ ನಟಿಸಿದಂತಹ ಸಿನಿಮಾ ಚಮಕ್. ಇದು ಕೂಡ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾ ಆಯಿತು. ತದನಂತರ ಗಣೇಶ್ ಅವರು ಮಾಡಿದ್ದು ತುಂಬ ಸಿನಿಮಾಗಳು ಫೇಲ್ಯೂರ್ ಆಯಿತು. ಈಗ ರೀಸೆಂಟ್ಲಿ ರಿಲೀಸ್ ಆದಂತಹ ಸಿನಿಮಾ ಯಾವುದಪ್ಪ ಅಂದರೆ ಕೃಷ್ಣ ಪ್ರಣಯಂ ಸಖಿ. ಈ ಸಿನಿಮಾ 100 ಡೇಸ್ ಆಗಿ ಈಗ ಇದೇ ಟೀಮ್ನ ಜೊತೆ ಗಣೇಶ್ ಅವರು ಮತ್ತೊಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಇದು ಗಣೇಶ್ ಅವರ ಸೆಂಚುರಿ ಸಿನಿಮಾಗಳು. ಸೊ ಮತ್ತೆ ಇನ್ನೊಬ್ಬ ಹೀರೋಯಿನ 100 ಡೇಸ್ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಮತ್ತೆ ಸಿಗೋಣ.